ವಿಭೂತಿ ಯೋಗ, ವಿಶ್ವರೂಪ ಯೋಗ, ಅವ್ಯಕ್ತೋಪಾಸನೆಗೆ ಸಂಬಂಧಪಟ್ಟದ್ದು. ಅದೆಲ್ಲ ಆದಮೇಲೆ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಯೋಗ ಅಂತ ಅದನ್ನು ಕರೀತಾರೆ. ಹತ್ತನೇದ್ದು ವಿಭೂತಿ ರೂಪ, 11 ವಿಶ್ವರೂಪ, 12ನೇದ್ದು ಭಕ್ತಿ ಯೋಗ ಅಂತ ಅದಕ್ಕೆ ಹೆಸರು. ಇದು ಕ್ಷೇತ್ರಜ್ಞ ಯೋಗ. ಅರ್ಜುನ ಶ್ರೀಕೃಷ್ಣನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ನನಗೆ 6 ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ, ಮತ್ತು ಜ್ಞಾನ ಸಾಧನ ಯಾವುದು, ಜ್ಞೇಯವಾದ ಪರಮಾತ್ಮನ ಸ್ವರೂಪ ಏನು, ಇದನ್ನು ತಿಳ್ಕೊಳ್ಬೇಕು ಅಂತ ಇಚ್ಛೆ, ಅದನ್ನು ಉಪದೇಶ ಮಾಡು ಅಂತ ಪ್ರಾರ್ಥಿಸಿದ. ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಅರ್ಜುನ ಕೇಳೋದು, ಪ್ರಕೃತಿ ಎಂದರೆ ಏನು, ಪುರುಷ ಅದರ ಅರ್ಥ ಏನು, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ, ಜ್ಞಾನ ಜ್ಞೇಯ, ಇವು 6 ತಿಳ್ಕೊಳ್ಬೇಕಾದದ್ದು ಇದೆ. ಪ್ರಕೃತಿ ಪುರುಷ, ಕ್ಷೇತ್ರ ಕ್ಷೇತ್ರಜ್ಞ, ಜ್ಞಾನ ಜ್ಞೇಯ, ಇದರ ಬಗ್ಗೆ ಉಪದೇಶ ಕೊಡು ಅಂತ ಪ್ರಶ್ನೆ ಮಾಡಿದ್ದಾನೆ. ಕೃಷ್ಣ ಹೇಳ್ತಾನೆ, ಮೊದಲು ಕ್ಷೇತ್ರ ಅಂದ್ರೆ ಯಾವುದು ಅಂತ ಹೇಳ್ತಾನೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರವೇ ಕ್ಷೇತ್ರ ಅಂತ ಕರೆಸ್ಕೊಳ್ತದೆ. ಈ ಶರೀರ ಅಂತಂದ್ರೆ ನಮ್ಮ ದೇಹ ಅಂತ ಅಷ್ಟೇ ಅರ್ಥ ಅಲ್ಲ. ಶರೀರ ಅನ್ನೋ ಶಬ್ದಕ್ಕೆ ನಾಶ ಹೊಂದುವಂತಹದ್ದು ಮತ್ತು ಇನ್ನೊಬ್ಬರಿಂದ ಪ್ರೇರಿಸಲ್ಪಡತಕ್ಕದ್ದು ಅಂತ ಅರ್ಥ. ಯಾವುದು ನಾಶ ಹೊಂದದೋ ಅಥವಾ ಜೀವನಿಗೆ ಹಿಂಸೆಯನ್ನು ಉಂಟು ಮಾಡುತ್ತದೋ ಮತ್ತು ಪರಮಾತ್ಮನಿಂದ ಪ್ರೇರಿತವಾಗಿದೆಯೋ ಅದು ಶರೀರ. ಅದು ಯಾವುದು? ಈ ಕ್ಷೇತ್ರವನ್ನು ಯಾಕೆ ತಿಳ್ಕೊಳ್ಬೇಕು? ಮೊದಲು ಕ್ಷೇತ್ರಜ್ಞನಾದ ಪರಮಾತ್ಮನನ್ನು ತಿಳ್ಕೊಂಡ್ರೆ ಸಾಕು ಅಂತಂದ್ರೆ, ಭಗವಂತನನ್ನ ತಿಳ್ಕೊಳ್ಬೇಕು ಮೋಕ್ಷಕ್ಕೆ ಸರಿ, ಆದ್ರೆ ಅವನು ಕ್ಷೇತ್ರಜ್ಞನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಕ್ಷೇತ್ರಜ್ಞ ಅಂತ ತಿಳ್ಕೊಳ್ಬೇಕಾದ್ರೆ ಕ್ಷೇತ್ರ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಂಡ್ರೆ ಅದರ ಜ್ಞಾನವುಳ್ಳವನಾದ್ರಿಂದ ಅವನು ಕ್ಷೇತ್ರಜ್ಞ ಅಂತ ಗೊತ್ತಾಗ್ತದೆ. ಹಾಗಾಗಿ ಭಗವತ್ ಸ್ವರೂಪ ಉಪದೇಶ ಮಾಡಿದರೆ ಸಾಕು ಕೃಷ್ಣ, ಕ್ಷೇತ್ರಜ್ಞನ ಉಪದೇಶ ಯಾಕೆ ಮಾಡ್ತಿದ್ದಾನೆ ಅಂತ ಕೇಳುವವರಿಗಿದೆ ಉತ್ತರ. ಸುಮ್ಮನೆ ಪರಮಾತ್ಮ ಅಂತ ಹಾಗೆ ತಿಳ್ಕೊಂಡ್ರೆ ಮೋಕ್ಷ ಆಗೋದಿಲ್ಲ. ಕ್ಷೇತ್ರಜ್ಞ ಆಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅವಾಗ ಕ್ಷೇತ್ರ ಅನ್ನೋದು ಅದರಲ್ಲಿ ಸೇರ್ತಲ್ಲ. ಕ್ಷೇತ್ರ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾಗ್ತದೆ. ಅದರಿಂದ ಈ ಶರೀರವೇ ಕ್ಷೇತ್ರ, ಇದನ್ನು ತಿಳಿದವನು ಕ್ಷೇತ್ರಜ್ಞ. ನಮ್ಮ ಶರೀರವನ್ನು ಕೂಡ ಶರೀರ ಅಂತ ಯಾಕೆ ಕರೀತಾ ಇದ್ದಾರೆ? ಇದು ಜೀವನಿಗೆ ವಿಯೋಗ ಆಗುವಾಗ ಹಿಂಸೆ ಉಂಟು ಮಾಡುತ್ತದೆ. ದೇಹ ಜೀವನನ್ನು ಬಿಟ್ಟು ಹೋಗುವಾಗ ಜೀವನಿಗೆ ಹಿಂಸೆ ಆಗ್ತದೆ. ಆದ್ರಿಂದ ಅದು ಶರೀರ. ಆದ್ರಿಂದ ಈ ದೇಹ ಮಾತ್ರ ಅಲ್ಲ, ಪರಮಾತ್ಮನಿಂದ ಪ್ರೇರಿತವಾದದ್ದು, ನಾಶ ಹೊಂದುವಂತಹದ್ದು ಅಂತಲೂ ಅರ್ಥ. ಅದನ್ನು ಮುಂದೆ ಹೇಳ್ತಾನೆ. ಕ್ಷೇತ್ರ ಅಂದ್ರೆ ಯಾವ್ದ್ಯಾವುದು ಅಂತ ವಿವರಣೆ ಕೊಡ್ತಾನೆ. ಈಗ ಕ್ಷೇತ್ರವನ್ನು ತಿಳಿದವನು ಕ್ಷೇತ್ರಜ್ಞ. ಆ ಕ್ಷೇತ್ರಜ್ಞ ಯಾರು? ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರ ಅಂದ್ರೆ ಅವ್ಯಕ್ತ ತತ್ವ ಮೊದಲಾದದ್ದೆಲ್ಲ ಕ್ಷೇತ್ರ. ಆ ಕ್ಷೇತ್ರದಲ್ಲಿದ್ದು ಆ ಕ್ಷೇತ್ರವನ್ನು ತಿಳ್ಕೊಂಡವನು ಅಂತಂದ್ರೆ ಮಾಂ ವಿದ್ಧಿ, ನಾನೇ. ಆ ಕ್ಷೇತ್ರವನ್ನು ತಿಳ್ಕೊಂಡ ಕ್ಷೇತ್ರಜ್ಞ ನಾನೇ ಅಂತ ಕೃಷ್ಣ ಹೇಳ್ತಾನೆ. ಸರ್ವಕ್ಷೇತ್ರೇಷು, ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ
ಈ ಕ್ಷೇತ್ರ ಅಂದ್ರೆ ಬದರಿ ಕ್ಷೇತ್ರ, ಉಡುಪಿ ಆ ರೀತಿ ಅರ್ಥ ಅಲ್ಲ. ಅವ್ಯಕ್ತ ತತ್ವದಿಂದ ಆರಂಭಿಸಿ ಇರತಕ್ಕಂಥ ಕ್ಷೇತ್ರಗಳು, ಅವ್ಯಕ್ತಾದಿ ಕ್ಷೇತ್ರಗಳಲ್ಲಿ ಇದ್ದು ಅದನ್ನು ತಿಳ್ಕೊಂಡಿರ್ತಕ್ಕಂಥ ಕ್ಷೇತ್ರಜ್ಞ ನಾನೇ. ಕ್ಷೇತ್ರ ಅನ್ನೋ ಶಬ್ದಕ್ಕೂ ಕೂಡ ಈಶ್ವರನಿಂದ ನಾಶ ಹೊಂದುವಂತಹದ್ದು ಅಂತಲೇ ಅರ್ಥ. ಶರೀರ ಅಂದ್ರೂ ಶ್ರೀ ಹಿಂಸಾಯಾಮ್, ನಾಶ ಹೊಂದುವಂತಹದ್ದು. ಕ್ಷೇತ್ರ ಅನ್ನುವಲ್ಲಿಯೂ ಕೂಡ ಕ್ಷಿ ಅಂದ್ರೆ ಅದು ನಾಶಾರ್ಥಕ, ಕ್ಷೇತ್ರ ಅಂದ್ರೂ ಕೂಡ ನಾಶ ಹೊಂದುವಂಥ ಅವ್ಯಕ್ತಾದಿಗಳು ಅಂತ ಅರ್ಥ. ಮತ್ತೆ ಕೃಷ್ಣ ಹೇಳ್ತಾನೆ, ಕ್ಷೇತ್ರ ಅಂದ್ರೆ ಭಗವಂತನ ವಾಸಸ್ಥಳವಾದ ಅವ್ಯಕ್ತಾದಿ ತತ್ವಗಳು. ದೇಹದ ಮೂಲಕ ಜೀವನಿಗೆ ಹಿಂಸೆಯನ್ನು ತಂದುಕೊಡ್ತಕ್ಕಂಥದ್ದು ಅವ್ಯಕ್ತಾದಿ ತತ್ವಗಳು. ಅವುಗಳಿಂದಲೇ ದೇಹ ತಯಾರಾಗ್ತದೆ. ದೇಹ ವಿಯೋಗ ಆಗುವಾಗ ಜೀವನಿಗೆ ಹಿಂಸೆ ಆಗ್ತದೆ. ಈಶ್ವರನಿಂದ ಪ್ರೇರಿತವಾದ ಪ್ರಯುಕ್ತ ಅವ್ಯಕ್ತಾದಿ ತತ್ವಗಳೇ ಕ್ಷೇತ್ರ. ಅದು ಎಷ್ಟು ಪ್ರಕಾರ ಇದೆ, ಆ ಕ್ಷೇತ್ರದ ವಿಕಾರ ಯಾವುದು, ಯಾವ ವಿಕಾರವನ್ನು ಹೊಂದದೆ, ಅದರಲ್ಲಿ ಉಂಟಾಗುವ ವಿಕಾರ ಯಾವುದು, ಯಾವ ಪರಮಾತ್ಮನಿಂದ ಅದು ಪ್ರವೃತ್ತವಾಗ್ತಾ ಇದೆ, ಆ ಭಗವಂತ ಎಂಥ ಪ್ರಭಾವವುಳ್ಳವನು, ಇದೆಲ್ಲವನ್ನು ಹೇಳ್ತೇನೆ ಕೇಳು. ಕ್ಷೇತ್ರ ಅಂದ್ರೆ ಯಾವುದ್ಯಾವುದು, ಅದರ ಅದು ಎಂಥ ಪ್ರಕಾರದ್ದು, ಅದರ ವಿಕಾರ ಯಾವುದು, ಯತಶ್ಚ ಯತ್, ಯಾವ ಪರಮಾತ್ಮನಿಂದ ಗಮನಾಗಮನಾದಿಗಳು ಉಳ್ಳದ್ದಾಗಿದೆ, ಆ ಪ್ರೇರಕನಾದ ಪರಮಾತ್ಮನ ಸಾಮರ್ಥ್ಯ ಏನು, ಎಲ್ಲವನ್ನೂ ಹೇಳ್ತೇನೆ. ಇದೆಲ್ಲ ನಾನು ಹೇಳುವಂತಹದ್ದು ಪ್ರಾಮಾಣಿಕ. ಏನೇನೋ ತಲೆಗೆ ತೋಚಿದ್ದೆಲ್ಲ ಹೇಳ್ತಾ ಇಲ್ಲ ನಾನು. ಋಷಿಭಿರ್ಬಹುಧಾ ಗೀತಂ, ಅನೇಕ ಋಷಿಗಳು ಇದನ್ನ ಕಂಡುಕೊಂಡು ಹೇಳಿದ್ದಾರೆ. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಅದರ ವಿಕಾರ ಯಾವುದು, ಇದೆಲ್ಲ ಋಷಿಗಳಿಂದ ಹೇಳಲ್ಪಟ್ಟದ್ದೇ. ಛಂದೋಭಿರ್ ವಿವಿಧೈ ಪೃಥಕ್, ನಾನಾ ವಿಧವಾದ ವೇದಗಳಿಂದಲೂ ಕೂಡ ಪ್ರತಿಪಾದ್ಯವಾಗಿದೆ. ವೇದವೂ ಹೇಳ್ತಾ ಇದೆ. ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮಧ್ವಿ, ನ್ಯಾಯೋಪೇತವಾದ ನ್ಯಾಯದಿಂದ ಕೂಡಿದ ಬ್ರಹ್ಮಸೂತ್ರಗಳಿಂದಲೂ ನಿರ್ಣಯಿತವಾದಂತಹದ್ದು ಮುಂದೆ ಹೇಳುವ ವಿಚಾರ, ಅದನ್ನು ಕೇಳು. ಇಷ್ಟು ಪ್ರತಿಜ್ಞೆ ಮಾಡಿ ಆಮೇಲೆ ಹೇಳ್ತಾನೆ, ಕ್ಷೇತ್ರ ಅಂದ್ರೆ ಯಾವುದ್ಯಾವುದು. ಮಹಾಭೂತಾನಿ, ಪಂಚಮಹಾಭೂತಗಳು, ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ. ಅಹಂಕಾರ ತತ್ವ, ಬುದ್ಧಿ ತತ್ವ, ಅವ್ಯಕ್ತ ತತ್ವ, ಇವೆಲ್ಲ ಕ್ಷೇತ್ರ. ಇಂದ್ರಿಯಾಣಿ ದಶೈಕಂಚ, 11 ಇಂದ್ರಿಯ, ಮನಸ್ಸು ಸೇರಿ 11 ಇಂದ್ರಿಯ. ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5, ಮನಸ್ಸು, ಹೀಗೆ 11 ಇಂದ್ರಿಯ. ಪಂಚಚೇಂದ್ರಿಯ ಗೋಚರಾಹ, ಇಂದ್ರಿಯಕ್ಕೆ ವಿಷಯವಾದದ್ದು 5, ಜ್ಞಾನೇಂದ್ರಿಯಕ್ಕೆ ವಿಷಯವಾದದ್ದು 5. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹೀಗೆ ಇದಕ್ಕೆ ಕ್ಷೇತ್ರ ಅಂತ ಕರೀತಾರೆ. ಇನ್ನು ಕ್ಷೇತ್ರದಿಂದ ಆಗುವ ವಿಕಾರಗಳೇನು? ಕ್ಷೇತ್ರದ ವಿಕಾರ ಅಂತಂದ್ರೆ ಇಚ್ಛಾ, ದ್ವೇಷ, ಸುಖ, ದುಃಖ, ಸಂಘಾತ ಅಂದ್ರೆ ದೇಹ, ಚೇತನ ಅಂತಂದ್ರೆ ಮನಸ್ಸಿನ ವ್ಯಾಪ್ತಿ, ಧೃತಿ ಅಂದ್ರೆ ಧೈರ್ಯ. ಇವೆಲ್ಲವೂ ಕೂಡ ಕ್ಷೇತ್ರದ ವಿಕಾರಗಳು. ಹೀಗೆ ಕ್ಷೇತ್ರ ಮತ್ತು ಕ್ಷೇತ್ರ ವಿಕಾರ ಸಂಕ್ಷೇಪವಾಗಿ ಹೇಳಿದ್ದೇನೆ. ಇಲ್ಲಿ ಬರೇ ಕ್ಷೇತ್ರ ವಿಕಾರ ಇಷ್ಟೇ ಇಟ್ಕೊಳ್ಳೋದಲ್ಲ, ಆ ಕ್ಷೇತ್ರದ ಅಭಿಮಾನಿ ದೇವತೆಗಳನ್ನು ಇಟ್ಕೋಬೇಕು. ಕ್ಷೇತ್ರದ ವಿಕಾರ ಇಚ್ಛಾ, ದ್ವೇಷ, ಸುಖ, ದುಃಖ, ಅದರ ಅಭಿಮಾನಿ ದೇವತೆಗಳನ್ನು ತಿಳ್ಕೊಳ್ಬೇಕು. ಮಹಾಭೂತಾನಿ, ಕ್ಷೇತ್ರ ಅಂದ್ರೆ ಪಂಚಮಹಾಭೂತಗಳು, ಆಕಾಶ ಸೇರಿದೆ. ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ. ಆಕಾಶಕ್ಕೆ ಅಭಿಮಾನಿ ಗಣಪತಿ, ವಾಯುವಿಗೆ ಅಭಿಮಾನಿ ಮುಖ್ಯವಾಯುದೇವರ ಪುತ್ರ ಮರೀಚಿ ಎನ್ನುವನು ಈ ಪಂಚಭೂತಗಳಲ್ಲಿರುವ ವಾಯುವಿಗೆ ಅಭಿಮಾನಿ, ಮುಖ್ಯ ಪ್ರಾಣದೇವರ ಮಗ.
ಮರೀಚಿ. ಅಗ್ನಿ ಅದು ಪಂಚಭೂತದಲ್ಲಿ ಸೇರಿದ್ದೆ. ಅಗ್ನಿಗೆ ಅಭಿಮಾನಿಯಾಗಿರ್ತಕ್ಕಂಥ ವನ್ಯ ದೇವತೆ. ನೀರು ಅದಕ್ಕೆ ಅಭಿಮಾನಿಯಾದ ವರುಣ. ಭೂಮಿನೂ ಸೇರ್ತದೆ ಪಂಚಭೂತಗಳಲ್ಲಿ, ಅದಕ್ಕೆ ಅಭಿಮಾನಿಯಾದವಳು ಧರಾದೇವಿ. ಇದೇ ಮಹಾಭೂತಾನಿ ಅಂತಂದ್ರೆ ಪಂಚಮಹಾಭೂತಗಳು, ಅದರ ಅಭಿಮಾನಿ ದೇವತೆಗಳು. ಗಣಪತಿ, ಮರೀಚಿ, ಅಗ್ನಿದೇವ ಅಂದ್ರೆ ವನ್ನಿ, ಮತ್ತು ವರುಣ, ಕೊನೆಗೆ ಧರಾದೇವಿ. ಅಹಂಕಾರ ಅದು ಪಂಚ ಕ್ಷೇತ್ರದಲ್ಲಿ ಸೇರಿದೆ. ಅಹಂಕಾರ ತತ್ವ ಅದು ಕ್ಷೇತ್ರ, ಅದಕ್ಕೆ ಅಭಿಮಾನಿಯಾದವನು ಶಿವ, ರುದ್ರದೇವರು. ಮಹತ್ತತ್ವವನ್ನು ಇಟ್ಕೋಬೇಕು, ಅದಕ್ಕೆ ಅಭಿಮಾನಿ ಬ್ರಹ್ಮದೇವರು. ಬುದ್ಧಿ ತತ್ವ ಅದಕ್ಕೆ ಅಭಿಮಾನಿ ಉಮಾದೇವಿ. ಅವ್ಯಕ್ತ ತತ್ವನು ಕ್ಷೇತ್ರದಲ್ಲಿ ಸೇರ್ತದೆ, ಅದಕ್ಕೆ ಅಭಿಮಾನಿ ಶ್ರೀದೇವಿ. ಇನ್ನು ಇಂದ್ರಿಯಗಳಲ್ಲಿ 10-11 ಇಂದ್ರಿಯ ಅಂದಿದ್ದಾರೆ. ಮನಸ್ಸಿಗೆ ಅಭಿಮಾನಿಗಳು ಸ್ಕಂದ, ಇಂದ್ರ, ಅನಿರುದ್ಧ, ಇವರು ಮನಸ್ಸಿಗೆ ಅಭಿಮಾನಿಗಳು. ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿ ಚಂದ್ರ. ತ್ವಗೀಂದ್ರಿಯಕ್ಕೆ, ಸ್ಪರ್ಶೇಂದ್ರಿಯಕ್ಕೆ ಅಭಿಮಾನಿ ವಾಯುದೇವರ ಮಗ ಮರುತ್ ಅಂತ. ಚಕ್ಷುರಿಂದ್ರಿಯಕ್ಕೆ ಅಭಿಮಾನಿ ಸೂರ್ಯ. ನಾಲಿಗೆಗೆ ಅಭಿಮಾನಿ ವರುಣ, ಇನ್ನೊಂದು ರೂಪದಿಂದ ವರುಣ. ಘ್ರಾಣೇಂದ್ರಿಯಕ್ಕೆ ಅಭಿಮಾನಿ ಅಶ್ವಿನಿ ಕುಮಾರರು. ವಾಗೀಂದ್ರಿಯಕ್ಕೆ ಅಭಿಮಾನಿ ಅಗ್ನಿ, ಇದು ಕರ್ಮೇಂದ್ರಿಯಗಳು. ಕೈಗೆ ಅಭಿಮಾನಿ ವಾಯುದೇವರ ಮಕ್ಕಳಿಬ್ಬರು ಮರುದೇವತೆಗಳು. ಪಾದಕ್ಕೆ ಅಭಿಮಾನಿ ಯಜ್ಞ ಮತ್ತು ಶಂಭು, ಶಚೀದೇವಿಯ ಮಕ್ಕಳು, ವಿಷ್ಣುವಿನ ಆವೇಶವುಳ್ಳವರು, ಯಜ್ಞ ಶಂಭುಗಳು. ಮಲಮೂತ್ರ ವಿಸರ್ಜನೇಂದ್ರಿಯಕ್ಕೆ ಯಮ. ಇನ್ನು ಉಪಸ್ಥ ಅಂದ್ರೆ ಮೂತ್ರ ವಿಸರ್ಜನೇಂದ್ರಿಯಕ್ಕೆ ಶಿವ ಮತ್ತು ಮನು. ಪಂಚಚೇಂದ್ರಿಯ ಗೋಚರ ಅದು ಕ್ಷೇತ್ರದಲ್ಲಿ ಸೇರ್ತದೆ. ಇಂದ್ರಿಯಕ್ಕೆ ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅದರ ಅಭಿಮಾನಿಗಳು. 5 ಮಂದಿ ಶಿವನ ಮಕ್ಕಳು. ಶಬ್ದ, ಸ್ಪರ್ಶ, ರೂಪರಸ, ಗಂಧಕ್ಕೆ ಅಭಿಮಾನಿಗಳು ಶಿವನ ಮಕ್ಕಳು 5 ಮಂದಿ. ಇದಿಷ್ಟು ಕ್ಷೇತ್ರ ಅಂದ್ರೆ ಅದರ ಅಭಿಮಾನಿಗಳು ಮತ್ತು ಕ್ಷೇತ್ರದ ವಿಚಾರ ಆಯಿತು. ಇನ್ನು ಈ ವಿಕಾರ, ಇಚ್ಛಾ, ದ್ವೇಷ, ಸುಖ, ದುಃಖ, ದೇಹ, ಚೇತನ, ಧೃತಿ, ಇದೆಲ್ಲ ವಿಕಾರ. ಅದಕ್ಕೆ ಅಭಿಮಾನಿಗಳು ಅಂತಂದ್ರೆ ಇಚ್ಛಾ ಅನ್ನುವಂಥ ಕ್ಷೇತ್ರದ ವಿಕಾರಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ ಮತ್ತು ಭಾರತೀ ದೇವಿಯರು. ದ್ವೇಷ, ದುಃಖ, ದ್ವೇಷಕ್ಕೆ ಅಭಿಮಾನಿ ಕಲಿ, ದುಃಖಕ್ಕೆ ಅಭಿಮಾನಿ ದ್ವಾಪರ ಅಂತಿಬ್ರು, ಅವರು ದ್ವೇಷ ದುಃಖಗಳ ಅಭಿಮಾನಿಗಳು, ಕಲಿ ಮತ್ತು ದ್ವಾಪರ. ಸುಖಕ್ಕೆ ಅಭಿಮಾನಿ ಮುಖ್ಯ ಪ್ರಾಣದೇವರು. ಧೃತಿ ಅಂದ್ರೆ ಧೈರ್ಯ, ಅದಕ್ಕೆ ಅಭಿಮಾನಿ ಸರಸ್ವತಿ, ಭಾರತಿ. ಚೇತನ ಅಂದ್ರೆ ಬಹುಸ್ಮರಣ ಶಕ್ತಿ, ಮನಸ್ಸಿನ ವ್ಯಾಪ್ತಿ ಅಂದ್ರೆ ಬಹಳ ಸ್ಮರಣೆ, ಬಹಳ ಹಳೆಯದನ್ನೆಲ್ಲ ಸ್ಮರಣೆ ಮಾಡಿಕೊಳ್ಳುವ ಶಕ್ತಿ, ಬಹುಸ್ಮರಣ ಶಕ್ತಿ, ಅದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ. ಸಂಘಾತ ಅಂತಂದ್ರೆ ದೇಹ, ಅದಕ್ಕೆಲ್ಲ ಜೀವರು ಅಭಿಮಾನಿಗಳಿದ್ದಾರೆ. ಒಂದೊಂದು ದೇಹಕ್ಕೂ ಒಬ್ಬೊಬ್ಬ ಜೀವ ಇರ್ತಾನೆ, ಅವರು ಅಭಿಮಾನಿಗಳು. ಇವರೆಲ್ಲ ಕ್ಷೇತ್ರ ಅಂತಲೇ ಸೇರ್ತಾರೆ. ಹೀಗೆ ಕ್ಷೇತ್ರ ಮತ್ತು ಕ್ಷೇತ್ರದ ವಿಕಾರ ಅದಷ್ಟು ಹೇಳಿ ಆಯಿತು. ಇವರೆಲ್ಲ ಪರಮಾತ್ಮನ ಅಧೀನ. ಇವರನ್ನ ಚೆನ್ನಾಗಿ ತಿಳಿದವನು ಪರಮಾತ್ಮ, ಆದ್ರಿಂದ ಅವನು ಕ್ಷೇತ್ರಜ್ಞ. ಇನ್ನು ಪರಮಾತ್ಮನ ಜ್ಞಾನಕ್ಕೆ ಸಾಧನ ಯಾವುದು? ಜ್ಞಾನ ಸಾಧನ ಅಂದ್ರೆ ಜ್ಞಾನ ಬರಬೇಕಾದ್ರೆ ನಮ್ಮಲ್ಲಿರ್ಬೇಕಾದ ಗುಣಗಳು ಏನೇನು? ಅದನ್ನ ಅರ್ಜುನ ಕೇಳಿದ್ದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ. ಜ್ಞಾನ ಸಾಧನ ಅಂದ್ರೆ ಅಮಾನಿತ್ವಂ,
ತನ್ನನ್ನು ತಾನು ದೊಡ್ಡವನು ಅನ್ನುವ ಅಭಿಮಾನವನ್ನು ಬಿಟ್ಕೊಂಡಿರ್ಬೇಕು. ತನ್ನನ್ನು ತಾನು ಶ್ಲಾಘನೆ ಮಾಡಿಕೊಳ್ಳೋದು ಇದೆಲ್ಲ ಮಾನ ಅಂತ ಕರೀತಾರೆ. ಅದಕ್ಕೆ ಅಮಾನಿತ್ವಂ. ಇಂಥ ದುರಭಿಮಾನಿ ಆಗಿರಬಾರ್ದು. ದುರಭಿಮಾನಿಗಳಾದರೆ ಜ್ಞಾನವೇ ಬರೋದಿಲ್ಲ. ನನಗೆಲ್ಲ ಗೊತ್ತಿದೆ ಅಂತ ಅಭಿಮಾನಿ ಆದವನು ಇನ್ನೊಬ್ಬರ ಹತ್ರ ಪಾಠಕ್ಕೆ ಹೋಗೋದಿಲ್ಲ, ಪಾಠ ಕೇಳಲಿಕ್ಕೆ ತಯಾರಿಲ್ಲ ಅವನು. ಅದಂಭಿತ್ವಂ. ಸ್ವಲ್ಪ ಗೊತ್ತಿದ್ರೂ ಕೂಡ ಜಾಸ್ತಿ ಗೊತ್ತಿದೆ ಅಂತ ತೋರಿಸ್ಕೊಳ್ಳುವವನು. ಗುರುಗಳು ಅವನಿಗೆ ಪಾಠ ಹೇಳೋದಿಲ್ಲ. ಎಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡು ದುರಭಿಮಾನ ತೋರಿಸಿದ್ರೆ ಅದಕ್ಕೆ ಡಂಭ ಅಂತ ಕರೀತಾರೆ, ಡಾಂಬಿಕತನ. ತಿಳ್ಕೊಂಡದ್ದು ಸ್ವಲ್ಪ, ತೋರಿಸೋದು ಜಾಸ್ತಿ. ಅಂಥವ್ರಿಗೆ ಜ್ಞಾನ ಬರೋದಿಲ್ಲ. ಅದರಿಂದ ಅದಂಭಿತ್ವ ಬೇಕು ಜ್ಞಾನಕ್ಕೆ ಸಾಧನ. ಅಹಿಂಸಾಚ. ಯಾವ ಪ್ರಾಣಿಗಳಿಗೂ ಪೀಡಿಸಬಾರದು. ಇನ್ನೊಬ್ಬರಿಗೆ ಹಿಂಸೆ ಕೊಡ್ತಾ ಇದ್ರೆ, ಪೀಡೆ ಕೊಡ್ತಾ ಇದ್ರೆ ಅಂಥವನಿಗೆ ಜ್ಞಾನ ಬರೋದಿಲ್ಲ. ಲೋಕದಲ್ಲೇ ನೋಡ್ತೇವೆ, ಪಕ್ಕದಲ್ಲಿ ಕೂತವನನ್ನ ಏನಾದರೂ ಪೀಡಿಸ್ತಾ ಇದ್ರೆ ಅವನನ್ನು ಹೊರಗೆ ಹಾಕಿಬಿಡ್ತಾರೆ, ಅವನಿಗೆ ಜ್ಞಾನ ಬರೋದೇ ಇಲ್ಲ. ಅಹಿಂಸಾ. ಶಾಂತಿ. ಸಹನ ಶಕ್ತಿ ಬೇಕು. ಗುರುಗಳೇನಾದರೂ ಹೇಳಿದಾಗ ಅಂದಾಗ ಸಹನೆ ಮೀರಬಾರದು. ಗುರುಗಳು ಅಂತಾರೆ, ನಮ್ಮ ದಡ್ತನಕ್ಕೆ ಬೈತಾರೆ ಅಂತ ತಿಳ್ಕೊಂಡು ಪ್ರಯತ್ನ ಪಟ್ಟು ಅಧ್ಯಯನ ಮಾಡಬೇಕು, ಜ್ಞಾನ ಬರ್ತದೆ. ಆ ಸಹನ ಶಕ್ತಿ ಇಲ್ಲದೆ ಇದ್ರೆ ಜ್ಞಾನ ಬರೋದು. ಆರ್ಜವಂ. ರುಜುತ್ವ ಇರಬೇಕು. ಅಂದರೆ ಮನಸ್ಸಿನಲ್ಲಿ, ಕರ್ಮದಲ್ಲಿ, ಕೃತಿಯಲ್ಲಿ, ಮಾತಿನಲ್ಲಿ ಏಕರೂಪತೆ ಇರಬೇಕು. ಮನಸ್ಸು, ಮಾತು, ಕೃತಿ ಏಕರೂಪತೆ ಇರಬೇಕು. ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದನ್ನೇ ಬಾಯಲ್ಲಿ ಹೇಳಬೇಕು, ಬಾಯಲ್ಲಿ ಹೇಳಿದ್ದನ್ನೇ ಮಾಡಬೇಕು. ಯೋಚನೆ ಮಾಡೋದೊಂದು, ಹೇಳೋದೊಂದು, ಮಾಡೋದೊಂದು. ಅಂಥವನಿಗೆ ಜ್ಞಾನ ಬರೋದು. ರುಜುಸ್ವಭಾವ ಇರಬೇಕು. ಜಾಬಾಲ ಅಂತ ಒಬ್ಬ ಇದ್ದ ಹಿಂದೆ. ಜಬಾಲ ಅನ್ನುವವಳ ಮಗ ಗುರುಗಳ ಹತ್ರ ಹೋದ, ಉಪನಯನ ಮಾಡ್ರಿ, ಹೇಳ್ಕೊಡ್ರಿ ಅಂತ. ನಿನ್ನ ಗೋತ್ರ ಯಾವುದು ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ, ನಮ್ಮಮ್ಮನ ಕೇಳ್ಕೊಂಡು ಬರ್ತೇನೆ ಅಂತ ಅಂದ. ಬಂದು ತಾಯಿಯನ್ನು ಕೇಳಿದ. ಆಕೆ ಹೇಳಿದ್ದು, ನಿನ್ನ ಗೋತ್ರ ಯಾವುದು ಅಂತ ನನಗೆ ಗೊತ್ತಿಲ್ಲ, ನಾನು ಅಲ್ಲಿ ಇಲ್ಲಿ ಪರಿಚರಣೆ ಮಾಡಿಕೊಂಡು, ಪರಿಚರ್ಯ ಅಂದ್ರೆ ಕೆಲಸ ಮಾಡಿಕೊಂಡು ಬೇರೆ ಬೇರೆ ಕಡೆ ಇದ್ದಾಗ ನೀನು ಹುಟ್ಟಿದ್ದಿ, ಅದರಿಂದ ನಿನ್ನ ಗೋತ್ರ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ನಿನ್ನ ಹೆಸರು ಮಾತ್ರ ಜಾಬಾಲ ಅಷ್ಟೇ. ನಾನು ಜಬಾಲ, ನೀನು ಜಾಬಾಲ. ನಾನು ಬೇರೆ ಬೇರೆ ಮನೆಯಲ್ಲಿರುವಾಗ ಹುಟ್ಟಿದವನು ನೀನು. ಅವನು ಬಂದು ಹಾಗೆ ಹೇಳಿದ. ಗುರುಗಳು ಅವನ ಆರ್ಜವ, ರುಜುಸ್ವಭಾವ, ಪ್ರಾಮಾಣಿಕತೆ ಅದನ್ನು ನೋಡಿ ನೈತದ ಬ್ರಾಹ್ಮಣೋ ವಿಭಕ್ತು ಅರ್ಹತಿ. ಇಂಥ ವಿಷಯ ಇಷ್ಟು ರುಜುವಾಗಿ ನೇರವಾಗಿ ಹೇಳಬೇಕಾದ್ರೆ ನೀನು ಉಪನಯನಕ್ಕೆ ಯೋಗ್ಯನೇ ಆಗಿದ್ದಿ, ಬ್ರಾಹ್ಮಣನೇ ಆಗಿದ್ದಿ ಅಂತ ತೀರ್ಮಾನ ಮಾಡಿ ಅವನಿಗೆ ಪಾಠ ಹೇಳಿಕೊಡ್ತಾರೆ. ಆ ರುಜುತ್ವ ಇಲ್ಲದೆ ಇದ್ರೆ, ಸುಳ್ಳು ಹೇಳಿದ್ರೆ ಪಾಠ ಸಿಗೋದಿಲ್ಲ. ಅಕಸ್ಮಾತ್ ಸುಳ್ಳು ಹೇಳಿ ಕಲ್ತರೂ ಕೊನೆಗೆ ಶಾಪ ಬರ್ತದೆ. ಕರ್ಣ ಪರಶುರಾಮ ದೇವರ ಹತ್ರ ಬ್ರಹ್ಮಾಸ್ತ್ರ ಪಡೀಲಿಕ್ಕೆ ತಾನು ಬ್ರಾಹ್ಮಣ ಅಂತ ಹೇಳ್ಕೊಂಡ, ಶಾಪಕ್ಕೆ ಗುರಿಯಾದ. ಆದ್ರಿಂದ ಆರ್ಜವ ಅನ್ನುವಂಥ ಗುಣ ಇರಬೇಕು. ಆಚಾರ್ಯೋಪಾಸನಂ. ಗುರುಗಳ ಸೇವೆ ಮಾಡಬೇಕು. ಗುರು ಶುಶ್ರೂಷೆಯ ವಿದ್ಯಾ ಅಂತ. ಪ್ರಸನ್ನರಾಗಿ ಅನುಗ್ರಹ ಮಾಡಿದರೆ ಎಲ್ಲ ವಿದ್ಯೆ ಹೊಳಿತದೆ. ಶೌಚಂ. ಬಾಹ್ಯ ಶೌಚ, ಆಂತರಿಕ ಶೌಚ. ಮಣ್ಣು, ನೀರು ಇದರಿಂದ ಕೈಕಾಲು ತೊಳ್ಕೊಂಡ್ರೆ ಬಾಹ್ಯ ಶೌಚ. ಅಂತಃಕರಣ ಶುದ್ಧಿ ಇದ್ರೆ, ಅಂತಃಕರಣದಲ್ಲಿ ಏನೋ ಕಲ್ಮಶ, ಕಾಮಕ್ರೋಧಾದಿಗಳು ಇಲ್ಲದೆ ಇದ್ರೆ ಅದು ಆಂತರಿಕ ಶೌಚ. ಇದು ಬೇಕು ಜ್ಞಾನಕ್ಕೆ. ಸ್ಥೈರ್ಯಂ. ತನ್ನ ಧರ್ಮವನ್ನ ತಾನು ಬಿಡಬಾರದು. ಸ್ಥಿರತೆ ಬೇಕು. ಧರ್ಮಾಚರಣೆ ವಿಷಯದಲ್ಲಿ ಸ್ಥಿರತೆ ಇದ್ರೆ ಅದಕ್ಕೆ ಸ್ಥೈರ್ಯ ಅಂತ ಕರೀತಾರೆ. ಆತ್ಮವಿನಿಗ್ರಹ. ಮನಸ್ಸು ಚಂಚಲ, ಎಲ್ಲೆಲ್ಲೋ ಹೋಗ್ತಿರ್ತದೆ. ಅಂಥ ಚಂಚಲವಾದ ಮನಸ್ಸನ್ನು ವಿಶೇಷವಾಗಿ ನಿಯಮನ ಮಾಡಿದರೆ ಆವಾಗ ಜ್ಞಾನ ಬರ್ತದೆ. ಇದು ಜ್ಞಾನ ಸಾಧನ. ಇಂದ್ರಿಯಾರ್ಥೇಶು ವೈರಾಗ್ಯಂ.
ಇಂದ್ರಿಯದಿಂದ ಭೋಗ್ಯವಾದ ಭೋಗ ಸಾಮಗ್ರಿಗಳಲ್ಲಿ ವೈರಾಗ್ಯ ಬೇಕು. ಆ ವೈರಾಗ್ಯ ಇಲ್ಲ, ಅದ್ರ ಮೇಲೆ ಆಸೆ ಇತ್ತು ಅಂದ್ರೆ ಅಂಥವನಿಗೆ ಜ್ಞಾನ ಬರೋದಿಲ್ಲ. ಆಸೆಯಿಂದ ಅವನ ಪ್ರವೃತ್ತಿನೇ ಬೇರೆ ಕಡೆ ಆಗಿ ಹೋಗ್ತದೆ. ಅನಹಂಕಾರ ಏವಚ, ಅಹಂಕಾರ ಇರ್ಕೂಡುದು. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಜನ್ಮಾದಿಗಳಲ್ಲಿ ಅದರಲ್ಲಿ ಜನನ ಮರಣ ವಾರ್ಧಕ್ಯ ಇದೆಲ್ಲ ದೋಷಪೂರಿತ. ವ್ಯಾಧಿ ಇವುಗಳಿಂದಾಗುವ ದುಃಖ ದೋಷಗಳನ್ನ ತಿಳ್ಕೊಂಡಿರ್ಬೇಕು ವಿವೇಕದಿಂದ. ಅಸಕ್ತಿರನ ವಿಶ್ವಂಗ ಪುತ್ರದಾರ ಗೃಹಾದಿಷು. ಜ್ಞಾನ ಬರಬೇಕಾಗಿದ್ರೆ ಪುತ್ರದಾರ ಗೃಹಾದಿಷು, ಹೆಂಡತಿ, ಸ್ನೇಹಿತರು, ಮಕ್ಕಳು, ಆಸ್ತಿ ಇದರಲ್ಲಿ ವಿಶೇಷವಾದ ಸ್ನೇಹ ಇರಕೂಡುದು. ನಿತ್ಯಂಚ ಸಮಚಿತ್ತತ್ವಂ, ಇಷ್ಟವೇ ಆಗಲಿ ಅನಿಷ್ಟವೇ ಆಗಲಿ ನಿರ್ವಿಕಾರನಾಗಿರ್ಬೇಕು. ಮಯಿ ಚಾನನ್ಯ ಯೋಗೇನ ಭಕ್ತಿ ರವ್ಯಭಿಚಾರಿಣಿ. ಕೃಷ್ಣ ಹೇಳ್ತಾನೆ, ನನ್ನಲ್ಲಿ ನಿಯತವಾದ ಭಕ್ತಿ ಇರಬೇಕು. ಎಂದೂ ಭಕ್ತಿ ಕಡಿಮೆ ಆಗಬಾರ್ದು, ಬಿಟ್ಟು ಹೋಗಿರಬಾರ್ದು. ಅಂಥ ಭಕ್ತಿ ನನ್ನಲ್ಲಿ ಇರಬೇಕು. ಅದು ಜ್ಞಾನಕ್ಕೆ ಕಾರಣ. ಅನನ್ಯ ಭಕ್ತಿ. ವಿವಿಕ್ತ ದೇಶ ಸೇವಿತ್ವಂ, ಏಕಾಂತ ವಾಸ, ಸಾಧ್ಯವಾದಷ್ಟು ಏಕಾಂತದಲ್ಲಿ ವಾಸ ಮಾಡಬೇಕು. ಜನಸಮೂಹದಲ್ಲಿದ್ದರೆ ಮನೋನಿಗ್ರಹ, ಈ ಸಾಧನೆ ಎಲ್ಲ ಕಷ್ಟ ಆಗ್ತದೆ. ಅರತಿರ್ ಜನ ಸಂಸದಿ, ಜನರ ಗುಂಪಿನಲ್ಲಿ ಆಸಕ್ತಿ ಇರ್ಕೊಡುದು. ಸಣ್ಣ ಸಣ್ಣ ಹುಡುಗರಿಗಿರ್ತದೆ, 10 ಜನ ಸೇರಿದ್ದಾರೆ ಅಂದ್ರೆ ನೋಡುವ ಕುತೂಹಲ, ಏನು ಏನು ತಾನು ಹೋಗಿ ಆ ಗುಂಪಿನಲ್ಲಿ ನಿಂತುಕೊಂಡು ನೋಡ್ತಾ ನಿಂತ್ಕೊತಾನೆ. ಇಂಥ ಆಸಕ್ತಿ ಇರ್ಕೊಡುದು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂದ್ರೆ ಪರಮಾತ್ಮನ ಜ್ಞಾನದಲ್ಲಿ ನಿಯತತ್ವ ಇರಬೇಕು, ಯಾವಾಗಲೂ ಇರಬೇಕು. ಪರಮಾತ್ಮನ ಜ್ಞಾನ ಕ್ಷಣವೂ ಕೂಡ ಅವನನ್ನು ಮರಿಬಾರದು. ತತ್ವಜ್ಞಾನಾರ್ಥ ದರ್ಶನಂ, ಅಪರೋಕ್ಷ ಜ್ಞಾನ ಬರಲಿ ಅಂತ ಶಾಸ್ತ್ರಗಳನ್ನ ಪರ್ಯಾಲೋಚನೆ ಮಾಡ್ತಾ ಇರಬೇಕು. ಏತದ್ ಜ್ಞಾನಮಿತಿ ಪ್ರೋಕ್ತಂ, ಇದಿಷ್ಟು ಜ್ಞಾನ ಸಾಧನ. ಅಜ್ಞಾನಂ ಯದತೋನ್ಯಥ, ಇದಕ್ಕೆ ವಿಪರೀತವಾಗಿದ್ರೆ ದುರಭಿಮಾನ, ಜನರ ಗುಂಪಿನಲ್ಲಿ ಆಸಕ್ತಿ, ಇಂಥವೆಲ್ಲ ಇದಕ್ಕೆ ಹಿಂದೆ ಹೇಳಿದ 20 ಗುಣಗಳು ಅದಕ್ಕೆ ವಿರುದ್ಧವಾದದ್ದಿದ್ರೆ ಅದು ಅಜ್ಞಾನಕ್ಕೆ ಸಾಧನ ಆಗ್ತದೆ. ಇಷ್ಟು ಜ್ಞಾನ ಸಾಧನವನ್ನು ಹೇಳಿ ಜ್ಞೇಯ ಯಾವುದು ಅಂತ ಈಗ ಹೇಳ್ತಾನೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೃತಮಶ್ನುತೆ. ಜ್ಞೇಯ ಅಂದ್ರೆ ತಿಳಿಯಲ್ಪಡಬೇಕಾದವನು ಪರಮಾತ್ಮ. ಅವನನ್ನು ತಿಳ್ಕೊಂಡ್ರೆ ಮೋಕ್ಷ ಆಗ್ತದೆ ಅಂತ ಹೇಳಿ ಭಗವಂತನ ಸ್ವರೂಪವನ್ನು ಹೇಳ್ತಾನೆ. ಪರಮಾತ್ಮನು ಅನಾದಿಮತ್, ಪ್ರಾಕೃತ ದೇಹೇಂದ್ರಿಯಾದಿಗಳು ಪರಮಾತ್ಮನಲ್ಲಿಲ್ಲ ಅಂತ ಅರ್ಥ. ಆದಿಮತ್ ಅಂದ್ರೆ ಆದಿ ಉಳ್ಳಂತಹ ದೇಹ, ಇಂದ್ರಿಯ, ಗುಣ, ಕರ್ಮ, ಸತ್ವರಜಸ್ತಮ ಗುಣ, ಕರ್ಮ ಇವುಗಳೆಲ್ಲ. ಅನಾದಿಮತ್ ಅಂದ್ರೆ ಪರಮಾತ್ಮನಿಗೆ ಇದ್ಯಾವುದು ಇಲ್ಲ. ಪ್ರಾಕೃತ ದೇಹ ಇಲ್ಲ, ಪ್ರಾಕೃತ ಇಂದ್ರಿಯಗಳಿಲ್ಲ, ಪ್ರಾಕೃತ ಗುಣಗಳಿಲ್ಲ, ಪ್ರಾಕೃತ ಕರ್ಮ ಇಲ್ಲ. ಅವನು ಮೂರ್ತ ಪದಾರ್ಥನೂ ಅಲ್ಲ, ಅಮೂರ್ತ ಪದಾರ್ಥನೂ ಅಲ್ಲ. ಅಂದ್ರೆ ಕಾರ್ಯಪ್ರಪಂಚ, ಕಾರಣ ಪ್ರಪಂಚ ಅಂತ ಎರಡಿದೆ. ಎರಡಕ್ಕಿಂತ ವಿಲಕ್ಷಣ. ಕಾರ್ಯಪ್ರಪಂಚವನ್ನ ವ್ಯಕ್ತ ಅಂತ ಕರೀತಾರೆ, ಕಾರಣವನ್ನ ಅವ್ಯಕ್ತ ಅಂತ ಕರೀತಾರೆ. ಅವನು ವ್ಯಕ್ತಾವ್ಯಕ್ತ ವಿಲಕ್ಷಣನಾಗಿದ್ದಾನೆ. ಮೂರ್ತ ಅಮೂರ್ತ ಅಂತಲೂ ಅರ್ಥ ಇದೆ. ಸತ್ತನ ಅಸತ್ ಅಂದ್ರೆ ಮೂರ್ತ ಅಮೂರ್ತ, ಅದಕ್ಕಿಂತ ವಿಲಕ್ಷಣನಾಗಿದ್ದಾನೆ ಪರಮಾತ್ಮ. ಎಲ್ಲ ಕಡೆ ಅವನ ಕೈ ಕಾಲು ಇದೆ ಅಂದ್ರೆ ವ್ಯಾಪಿಸಿದ್ದಾನೆ. ಸರ್ವತ್ರ ವ್ಯಾಪಿಸಿರೋದ್ರಿಂದ ಸರ್ವತಃ ಪಾಣಿಪಾದಂ, ಎಲ್ಲ ಕಡೆ ಅವನ ಪಾಣಿ, ಎಲ್ಲ ಕಡೆ ಅವನ ಪಾದ.
ಸರ್ವತೋಕ್ಷಿ ಶಿರೋಮುಖಂ, ಎಲ್ಲ ಕಡೆನೂ ಅವನ ತಲೆ, ಕಣ್ಣು, ಬಾಯಿ ಎಲ್ಲ ಕಡೆನೂ ಇದು. ಯಾವ ದಿಕ್ಕಿನಲ್ಲಿ ಬೇಕಾದ್ರೂ ಅವನು ನೋಡಬಲ್ಲ. ಸರ್ವತಃ ಶ್ರುತಿಮಲ್ಲೋಕೆ, ಎಲ್ಲ ಕಡೆನೂ ಅವನ ಕಿವಿ ಇದೆ. ಯಾಕೆ? ಸರ್ವಂ ಆವೃತ್ಯ ತಿಷ್ಠತಿ, ಎಲ್ಲದರಲ್ಲೂ ಆವರಿಸಿದ್ದಾನೆ ಪರಮಾತ್ಮ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ, ಎಲ್ಲ ಇಂದ್ರಿಯಗಳನ್ನ ಮತ್ತು ಗುಣಗಳನ್ನ ಪ್ರಕಾಶಪಡಿಸ್ತಕ್ಕಂಥವನು, ಅದರ ಒಳಗಿದ್ದು ಅದರ ಮೂಲಕ ಜ್ಞಾನ ಕೊಡ್ತಕ್ಕವನು ಅಂತ ಅರ್ಥ. ಇಂದ್ರಿಯ, ಇಂದ್ರಿಯದ ಗುಣ, ಶಬ್ದ ಸ್ಪರ್ಶ ರೂಪರಸ, ಇದು ಗುಣಗಳು. ಕಣ್ಣು, ಕಿವಿ, ಮೂಗು ಇವೆಲ್ಲ ಇಂದ್ರಿಯಗಳು. ಅದರೊಳಗಿದ್ದು ಅದಕ್ಕೆ ಪ್ರಕಾಶ ಕೊಟ್ಟು ಆ ಗುಣಗಳನ್ನ, ಇಂದ್ರಿಯ ವಿಷಯಗಳನ್ನು ತೋರಿಸ್ತಕ್ಕಂಥವು. ಪ್ರಾಕೃತವಾದ ಯಾವ ಇಂದ್ರಿಯನೂ ಅವನಿಗಿಲ್ಲ. ಸರ್ವೇಂದ್ರಿಯ ವಿವರ್ಜಿತಂ, ಎಲ್ಲ ಅಪ್ರಾಕೃತ ಇಂದ್ರಿಯ. ಆಸಕ್ತಂ, ನಿರ್ಲಿಪ್ತನಾಗಿದ್ದಾನೆ, ಯಾವುದರ ಲೇಪ ಅವನಿಗಿಲ್ಲ, ಎಲ್ಲವನ್ನು ಧರಿಸಿದ್ದಾನೆ. ನಿರ್ಗುಣಂ ಗುಣಭೋಕ್ತೃಚ, ಸತ್ವರಜಸ್ತಮೋ ಗುಣಗಳಿಂದ ಹೀನನಾಗಿದ್ದಾನೆ, ಆನಂದಾದಿ ಗುಣಭೋಕ್ತೃವೂ ಆಗಿದ್ದಾನೆ. ಎಲ್ಲ ಪ್ರಾಣಿಗಳ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಅಚರಂಚರಮೇವಚ, ಎಲ್ಲ ಕಡೆ ಸಂಚಾರ ಮಾಡೋದ್ರಿಂದ ಚರ, ಮತ್ತು ವಿಕಾರ ಇಲ್ಲದೆ ಇರೋದ್ರಿಂದ ಅಚರ. ಸೂಕ್ಷ್ಮನಾದ್ದರಿಂದ ಅಜ್ಞೇಯನೂ ಹೌದು. ಪ್ರತಿಯೊಬ್ಬರಿಗೂ ದೂರದಲ್ಲಿಯೂ ಇರ್ತಾನೆ, ಹತ್ತಿರದಲ್ಲಿಯೂ ಇರ್ತಾನೆ. ತದ್ದು ದೂರಸ್ಥಂಚಾಂತಿಕೆ ಚಯತ್. ಪ್ರಾಣಿಗಳು ನಾನಾ ಥರ ಇದ್ದಾರೆ, ಅವನು ಮಾತ್ರ ಒಂದೇ ರೀತಿ ಇರ್ತಕ್ಕಂಥವನು. ಎಲ್ಲ ಪ್ರಾಣಿಗಳನ್ನ ಕಾಪಾಡುವವನು. ಪ್ರಳಯ ಕಾಲದಲ್ಲಿ ಸರ್ವಭಕ್ಷಕ, ಸೃಷ್ಟಿ ಕಾಲದಲ್ಲಿ ಮತ್ತೆ ಸರ್ವವನ್ನು ಸೃಷ್ಟಿ ಮಾಡುವವನು. ಇದೇ ಜ್ಞೇಯ ಸ್ವರೂಪ ಅಂದ್ರೆ. ಜ್ಯೋತಿಷಾಮಪಿ ತಜ್ಜ್ಯೋತಿ, ಸೂರ್ಯ ಚಂದ್ರಾದಿಗಳಿಗೆ ಬೆಳಕನ್ನು ಕೊಡುವವನು ಅವನೇ. ಕತ್ತಲೆಯನ್ನ ಮೀರಿದವನು, ಮೃತ್ಯುವನ್ನ ಮೀರಿದವನು, ಅಜ್ಞಾನವನ್ನ ಮೀರಿದವನು. ಜ್ಞಾನ, ಅವನು ಜ್ಞಾನ ಅಂದ್ರೆ ಪ್ರಕಾಶ ಸ್ವರೂಪ. ಜ್ಞೇಯ, ವೇದಾದಿಗಳಿಂದ ತಿಳಿಯಲ್ಪಡುವವನು. ಜ್ಞಾನ ಗಮ್ಯಂ, ಅಪರೋಕ್ಷ ಜ್ಞಾನ ಬಂದಾಗ ಅವನು ಗಮ್ಯನಾಗ್ತಾನೆ, ಅಂದ್ರೆ ಅವನ ಬಳಿ ಹೋಗಬಹುದು ಅಂತ ಅರ್ಥ. ಹೃದಯ ಸರ್ವಸ್ಯ ವಿಷ್ಠಿತಂ, ಎಲ್ಲರ ಹೃದಯದಲ್ಲಿ ಅಲ್ಪ ದೇಶದಲ್ಲಿಯೂ ಇದ್ದಾನೆ. ಇದೇ ಜ್ಞೇಯನಾದ ಪರಮಾತ್ಮನ ಸ್ವರೂಪ. ಭಕ್ತನಾದವನು ಇದನ್ನು ತಿಳ್ಕೊಂಡು ಮದ್ಭಾವಾಯ ಅಂದ್ರೆ ನನ್ನಲ್ಲಿ ಪ್ರವೇಶ, ಮೋಕ್ಷಕ್ಕೆ ಸಮರ್ಥನಾಗ್ತಾನೆ. ಇಲ್ಲಿ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ, ಕ್ಷೇತ್ರಜ್ಞ ನಾನು ಅಂತ ಕೃಷ್ಣ ಹೇಳ್ಕೊಂಡಿದ್ದಾನೆ. ಕೆಲವರು ಕ್ಷೇತ್ರಜ್ಞ ಅಂದ್ರೆ ಜೀವ, ಜೀವನನ್ನ ನಾನು ಅಂತ ತಿಳ್ಕೋ, ಈಗ ವ್ಯಾಖ್ಯಾನ ಮಾಡೋರಿದ್ದಾರೆ. ಕ್ಷೇತ್ರ ಅಂದ್ರೆ ಈ ಶರೀರ, ಅದನ್ನು ತಿಳಿದವನು ಕ್ಷೇತ್ರಜ್ಞ ಜೀವ, ಆ ಜೀವ ನಾನೇ, ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ, ಹಿಂಗ ಅರ್ಥ ಮಾಡ್ತಾರೆ. ಆದರೆ ಇದು ಸರಿಯಲ್ಲ. ಕ್ಷೇತ್ರ ಅಂದ್ರೆ ಏನು ಅಂತ ವಿವರಣೆ ಮಾಡುವಾಗ ಕೈ, ಕಾಲು, ಮೂಗು, ಬಾಯಿ ಇರುವ ನಮ್ಮ ಶರೀರ ಅಂತ ಮಾತ್ರ ಅರ್ಥ ಮಾಡಿಲ್ಲ. ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಮಹತ್ತತ್ವ ಇದನ್ನೆಲ್ಲ ಹೇಳಿದ್ದಾರೆ. ಇದನ್ನೆಲ್ಲ ಜೀವ ತಿಳಿದಿದ್ದಾನ? ಇದರ ಬಗ್ಗೆ ಎಷ್ಟು ಜ್ಞಾನ ಇದೆ ಜೀವನಿಗೆ? ತನ್ನ ದೇಹದ ಬಗ್ಗೆನೇ ಪೂರ್ತಿ ಜ್ಞಾನ ಇಲ್ಲ. ಮಹಾಭೂತ, ಪಂಚಮಹಾಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ, ಅದರ ಜ್ಞಾನವೂ ಇಲ್ಲ. ಅದರಿಂದ ಕ್ಷೇತ್ರಜ್ಞ ಅಂದ್ರೆ ಜೀವ, ಆ ಜೀವನೇ ನಾನು ಅಂತ ಕೃಷ್ಣ ಹೇಳಲಿಕ್ಕೆ ಹೊರಟಿಲ್ಲ. ಕ್ಷೇತ್ರ ಅಂದ್ರೆ ಬಹಳ ವಿಶಾಲವಾದದ್ದು. ಪಂಚಮಹಾಭೂತ, ಅಹಂಕಾರ ತತ್ವ, ಮಹತ್ತತ್ವ, ಅವ್ಯಕ್ತ ತತ್ವ ಎಲ್ಲ ಸೇರ್ತದೆ. ಅದನ್ನು ಚೆನ್ನಾಗಿ ತಿಳಿದವನು ನಾನು ಅಂತ ಅಷ್ಟೇ ಅರ್ಥ. ಒಂದು ವೇಳೆ ಈ ಶರೀರ ಅಂತ ಇಟ್ಕೊಂಡ್ರೂ ಕೂಡ ಜೀವ ಅದನ್ನು ತಿಳ್ಕೊಂಡಿಲ್ಲ. ಸರ್ವಜ್ಞನಾದ ಪರಮಾತ್ಮ ತಿಳ್ಕೊಂಡಿದ್ದಾನಷ್ಟೇ ಹೊರತು ಜೀವ ಹೇಗೆ ತಿಳ್ಕೊಳ್ತಾನೆ? ಮತ್ತು ಕ್ಷೇತ್ರಜ್ಞ ಶಬ್ದ ಪರಮಾತ್ಮನಲ್ಲಿದೆ. ಕ್ಷೇತ್ರಜ್ಞ ಆತ್ಮ ಮನಸೋ ವಿಭೂತಿ, ಇಲ್ಲೆಲ್ಲ ಭಾಗವತ ಶ್ಲೋಕದಲ್ಲಿ ಪರಮಾತ್ಮನನ್ನೇ ಕ್ಷೇತ್ರಜ್ಞ ಅಂತ ಕರೆದಿದ್ದಾರೆ ಹೊರತು ಜೀವನಿಗೆ ಕ್ಷೇತ್ರಜ್ಞ ಅಂತ ಎಲ್ಲಿಯೂ ಕೂಡ ಹೇಳೋದು
ಕಂಡಿಲ್ಲ. ಕ್ಷೇತ್ರ ಅಂದ್ರೆ ಏನು ಅಂತ ಪರಮಾತ್ಮನೇ ವಿವರಣೆ ಕೊಟ್ಟುಬಿಟ್ಟಿದ್ದಾನಾದ್ರಿಂದ ನಾವು ಬರೇ ಶರೀರ ಅದನ್ನು ತಿಳ್ಕೊಂಡವನು ಜೀವ ಅಂತ ಅರ್ಥ ಮಾಡೋದು ಸರಿಯಲ್ಲ. ಇನ್ನು ಸರ್ವೇಂದ್ರಿಯ ಗುಣಾಭಾಸ ಅಂತ ಪರಮಾತ್ಮನ ಸ್ವರೂಪ ಹೇಳುವಾಗ ಎಲ್ಲ ಇಂದ್ರಿಯದ ಶಕ್ತಿ ಉಳ್ಳವನವನು ಅಂತಲೂ ಒಂದು ಅರ್ಥ ಮಾಡ್ತಾರೆ. ಪ್ರತಿಯೊಂದು ಇಂದ್ರಿಯಕ್ಕೆ ಎಲ್ಲ ಇಂದ್ರಿಯದ ಶಕ್ತಿ ಇದೆ. ಅಂದರೆ ಕಣ್ಣಿನಿಂದ ಕೇಳಿಸ್ಕೊಳ್ಳಬಲ್ಲ, ಕಿವಿಯಿಂದ ನೋಡಬಲ್ಲ. ಇದು ಯಾರಿಗೂ ಇಲ್ಲ ಈ ಥರ. ಪರಮಾತ್ಮನ ಕಣ್ಣಿಗೆ ನೋಡುವ ಶಕ್ತಿನೂ ಇದೆ, ಕೇಳಿಸ್ಕೊಳ್ಳುವ ಶಕ್ತಿನೂ ಇದೆ. ಹಾವಿಗಿದ್ದ ಹಾಗೆ. ಇದು ಅಸಂಭಾವಿತ ಅಂತ ಆಗಬಾರ್ದು ಅಂತ ಒಂದು ಅಂಥ ಪದಾರ್ಥವನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ, ಹಾವು. ಅದಕ್ಕೆ ಕಣ್ಣು ಕಿವಿ ಒಂದೇ, ಚಕ್ಷುಸ್ರವ ಅಂತ ಹೆಸರು. ಕಣ್ಣು ಕಿವಿ ಒಂದೇ, ಆದರೆ ನೋಡುವಾಗ ಕೇಳಿಸೋದಿಲ್ಲ, ಕೇಳಿಸ್ಕೊಳ್ಳುವಾಗ ನೋಡ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮನಿಗೆ ಹಾಗೆ ಸರ್ವೇಂದ್ರಿಯ ಶಕ್ತಿ, ಎಲ್ಲ ಇಂದ್ರಿಯಗಳ ಶಕ್ತಿ ಒಂದು ಇಂದ್ರಿಯಕ್ಕೇನೆ ಉಂಟು, ಒಂದೊಂದು ಇಂದ್ರಿಯಕ್ಕೂ ಉಂಟು. ಅಂದರೆ ಏಕಕಾಲದಲ್ಲಿ ಒಂದು ಇಂದ್ರಿಯದಿಂದ ಎಲ್ಲ ಇಂದ್ರಿಯಗಳ ಕೆಲಸ ಮಾಡಬಲ್ಲ, ಅನುಭವ ಪಡೀಬಲ್ಲ ಪರಮಾತ್ಮ ಅಂತ ಅರ್ಥ. ಹೀಗೆ ಜ್ಞೇಯ ಸ್ವರೂಪ, ಜ್ಞಾನ ಸಾಧನ, ಕ್ಷೇತ್ರ, ಕ್ಷೇತ್ರ ವಿಕಾರ ಇಷ್ಟು ಹೇಳಿ ಆಯಿತು. ಇನ್ನು ಪ್ರಕೃತಿ ಮತ್ತು ಪುರುಷ ಅದರ ಬಗ್ಗೆನೂ ಕೇಳಿದ್ದ. ಶ್ರೀಕೃಷ್ಣ ವಿವರಣೆ ಕೊಡ್ತಾನೆ.